ನನ್ನ ಮೇಲೆ ರೌಡಿ ಶೀಟ್ ಆಗಿರುವಂಥದ್ದು 1998ರಲ್ಲಿ. ಆಗ ಇದ್ದದ್ದು 3 ಪಿಟ್ಟಿ ಕೇಸು, 3 ಪಿಟ್ಟಿ ಕೇಸ್ ಇದ್ದದ್ದು. ನಾವು ಸಾಕ್ಷಿದಾರರಾಗಿ ಖಂಡಿತ ಬರ್ತೇವೆ, ತನಿಖೆಗೆ ಸಹಕರಿಸ್ತೇವೆ, ನಮ್ಮನ್ನು ಆರೋಪಿ ಮಾಡಲಿಕ್ಕೆ ಬಿಡುವುದಿಲ್ಲ. ಇಷ್ಟು ದೊಡ್ಡದ CBI ಇಂದ ಹಿಡಿದು ಇವತ್ತು SIT ತನಕ ಮಾಡುವಂಥದ್ದು ಷಡ್ಯಂತ್ರ ಬಿಟ್ರೆ, ಅತ್ಯಾಚಾರಿಗಳ ರಕ್ಷಣೆ ಬಿಟ್ರೆ, ಹಾಗಾದ್ರೆ ಅತ್ಯಾಚಾರಿ ಯಾರು? ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೋಸ್ಕರ ಈ SIT ಮಾಡಿದ್ದು ಅಂತ ಕಾಣೋದಿಲ್ಲ. ಈಗ ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್, ಅದು SIT ಅಲ್ಲ. ಅದು ಇದಕ್ಕೆ ತಾರ್ಕಿಕ ಅಂತ್ಯ ಯಾವನೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬರಲಿ, ತಾರ್ಕಿಕ ಅಂತ್ಯ ಆಡ್ಲೇಬೇಕು. ನೀವು ಆಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಆಡಿಯೇ ಆಡ್ತೇವೆ. ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಟಚ್ ಮಾಡೋಕ್ಕೂ ಕೂಡ ಆಗಿಲ್ಲ. ತಿಪ್ಪರ್ಲಾಗ ಹಾಕಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಗಡಿಪಾರು ಮಾಡಬೇಕು ಬೆಳ್ತಂಗಡಿಯಿಂದ ಅನ್ನುವಂತ ವಿಚಾರದಲ್ಲಿ ಹರಸಾಹಸ ಪಟ್ಟವರು ಎಷ್ಟೋ ಜನ ಇದ್ದಾರೆ. ಬರೀ ಗಡಿಪಾರು ಅಲ್ಲ, ಏರ್ಗನ್ ಅನ್ನು ಹಿಡಿದುಕೊಂಡು ಕೇಸ್ ಮಾಡಬೇಕು, ಅರೆಸ್ಟ್ ಮಾಡಬೇಕು ಅನ್ನುವಂತ ವಿಚಾರದಲ್ಲೂ ಕೂಡ ಹರಸಾಹಸ ಪಟ್ಟಂತವರು ಇದ್ದಾರೆ. ಸುಳ್ಳು ಕೇಸನ್ನು ದಾಖಲಿಸಿ ಬ್ರಹ್ಮಾವರದಲ್ಲಿ ಕೇಸು ಮಾಡಿ 2 ದಿನಗಳ ಕಾಲ ಜೈಲನ್ನು ಇಟ್ಟವರು ಕೂಡ ಇದ್ದಾರೆ. ಅದೇ ರೀತಿ ಕೋರ್ಟಿಂದ ಒಂದು ಆದೇಶ ಬಂದಿದೆ ಅಂತ ಹೇಳಿದ್ರೆ ಸರಿಯಾಗಿ ಅದನ್ನೆಲ್ಲ ನೋಡಿ ನಂತರ 15 ದಿವಸ ಟೈಮ್ ಇದೆ, ಎಲ್ಲಾನು ಕೂಡ ನೋಡಿ ಮತ್ತೆ ನಿಮ್ಗೆ ಗಡಿಪಾರು ಆದೇಶ ಮಾಡಬಹುದು ಅನ್ನುವಂತ ವಿಚಾರದಲ್ಲಿ ಸ್ಟೆಲ್ಲಾ ವರ್ಗೀಸ್ ರವರಿಗೆ ಕೋರ್ಟ್ ಕೂಡ ಹೇಳಿರುವಂತದ್ದು. ಸೊ ಹೀಗಿರ್ಬೇಕಾದ್ರೆ ಗಡಿಪಾರು ಆದೇಶವನ್ನು ಏನೂ ನೋಡದೆ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಇದು ಸರ್ಕಾರಕ್ಕೆ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ, ಗೃಹ ಮಂತ್ರಿಯವರಿಗೆ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಗಡಿಪಾರು ಮಾಡ್ಬೇಕಂತ ಹೇಳಿ ಬೆಳ್ಳಂಬೆಳಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಗೆ ಬರ್ತಾರೆ. ಅದು ಅಲ್ಲದೆ ಮಹೇಶ್ ಶೆಟ್ಟಿ ತಿಮರೋಡಿಯ ಪರಿಚಯಸ್ಥರ ಮನೆಗೆ ಅರೆಸ್ಟ್ ಮಾಡಬೇಕು, ಅಲ್ಲಿದ್ದಾರೆ ಅಂತೇಳಿ ಹೋಗ್ತಾರೆ. ಇಷ್ಟೆಲ್ಲ ಖರ್ಚು ಮಾಡಿ ಅದು ಯಾವುದೋ ಒಂದು ಹೋರಾಟದ ಕೇಸಲ್ಲಿ ಗಡಿಪಾರು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನಾವು ಯೋಚನೆ ಮಾಡಬೇಕು ಏನ್ ಆಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ. AG ಅವರು ಬರ್ತಾರ್ರಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಏನೋ ಕೋರ್ಟ್ಗೆ AG ಅವರು ಬರ್ತಾರೆ, DYSP ಬರ್ತಾರೆ, ಸರ್ಕಲ್ ಬರ್ತಾರೆ. ಆರ್ಗ್ಯುಮೆಂಟ್ ಆಗುವಂತ ಸಮಯದಲ್ಲಿ ಬೇರೆ ಕೇಸ್ ಯಾವುದೂ ಇಲ್ಲ, ಮಹೇಶ್ ಶೆಟ್ಟಿ ತಿಮರೋಡಿ ಟ್ರಸ್ಟಿ ಅವರಿಗೆ ಗಡಿಪಾರು ಆಗ್ಬೇಕು. ಈಗ ಒಂದು ಒಳ್ಳೆಯ ಆದೇಶ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದನ್ನು ಸ್ಕ್ವಾಶ್ ಮಾಡಿದೆ ಹೈಕೋರ್ಟ್, ಅದನ್ನು ಸ್ಕ್ವಾಶ್ ಮಾಡಿದೆ ಕಪಾಲ ಮೋಕ್ಷ ಸರ್ಕಾರಕ್ಕೆ. ಸೊ ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಸ್ವತಃ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಇದ್ದಾರೆ. ಅವ್ರ ಹತ್ರ ನಾನು ಕೇಳ್ತಾ ಹೋಗ್ತೀನಿ, ಯಾಕಿಷ್ಟು ದ್ವೇಷ ನಿಮ್ಮ ಮೇಲೆ ಅಂತೇಳಿ. ಸೊ ಯಾಕಿಷ್ಟು ಸರ್ಕಾರಕ್ಕೆ ದ್ವೇಷನ, ಅಥವಾ ಜನಪ್ರತಿನಿಧಿಗಳಿಗೆ ದ್ವೇಷನ, ಪೊಲೀಸ್ ಇಲಾಖೆಗೆ ದ್ವೇಷನ, ಗೃಹ ಮಂತ್ರಿಗಳಿಗೆ ದ್ವೇಷನ ಅಂತೇಳಿ ಗೊತ್ತಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿಯಲ್ಲಿ ಇರಬಾರ್ದು, ಬೆಳ್ತಂಗಡಿಯಿಂದ ಗಡಿಪಾರಾಗಿ ಹೋಗ್ಬೇಕು ಅಂತೇಳಿ. ಯಾಕೆ ಮಹೇಶ್ ಶೆಟ್ಟಿ ತಿಮರೋಡಿಯ ಮೇಲೆ ಎಷ್ಟು ದ್ವೇಷ ಅಂತೇಳಿ? ಕಳೆದ 14 ವರ್ಷಗಳಿಂದ ನಾವು ಒಂದು ಮಗುವಿನ ಅತ್ಯಾಚಾರ ಮತ್ತು ಕೊಲೆಯ ವಿರುದ್ಧವಾಗಿ ಹೋರಾಟವನ್ನು ಬಂದಿದ್ದೇವೆ. ಅಲ್ಲಿಂದ ಇಲ್ಲಿ ತನಕ ಮಾಡಿಕೊಂಡು ಬಂದದ್ದೇ ಇದನ್ನು. ಕಾರ್ಯಾಂಗದ ಎಲ್ಲ ಅಂಗಗಳು ಈ ಹೋರಾಟದ ವಿರುದ್ಧದ ಪಾಲುದಾರಿಕೆ ತಗೊಂಡವರೆಲ್ಲ ಕಾರ್ಯಾಂಗದ ಅಂಗಗಳು. ಅದರಲ್ಲಿ ರಾಜಕೀಯ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಸೌಜನ್ಯನಿಂದ ಹಿಡಿದು ಅಲ್ಲಿಂದ ಇಲ್ಲಿ ತನಕ ಕೂಡ ಎಲ್ಲ ಸುಳ್ಳು ಕೇಸುಗಳನ್ನೇ ದಾಖಲು ಮಾಡಿ ಇಡೀ ಕಾರ್ಯಾಂಗದ ವ್ಯವಸ್ಥೆಯೇ ಅತ್ಯಾಚಾರಿಗಳ ಪರವಾಗಿ ನಿಂತು ಇಲ್ಲಿ 14 ವರ್ಷದಿಂದ ನಡ್ಕೊಂಡು ಬಂದದ್ದು. ನಮ್ಗೆ ಇದೇನು ಹೊಸದಂತ ಕಾಣೋದಿಲ್ಲ. ಪ್ರಾಣ ಹೋಗ್ಲಿಕ್ಕೆ ಕಡೆಗಳಿಗೆ ಬರೋಗೆ ಕೈಕಾಲು ಹೊಡ್ಕೊಳ್ತಾರೆ, ಆ ರೀತಿ ಅತ್ಯಾಚಾರಿಗಳು ಕೈಕಾಲು ಹೊಡ್ಕೊಳ್ತಾ ಇದ್ದಾರೆ. ಕ್ಷಣಗಣನೆ ಪ್ರಾರಂಭ ಆಗಿದೆ ಅತ್ಯಾಚಾರಿಗಳ ಅಂತ್ಯದ. ಯಾವ ರೀತಿಯಲ್ಲಿ ಒತ್ತಡಿ ಏನೆಲ್ಲ ಮಾಡಬೇಕು, ಪ್ರಪಕಂಡಗಳನ್ನು, ಷಡ್ಯಂತ್ರಗಳನ್ನು, ಯಾವ ಇಲಾಖೆಗಳನ್ನು, ಯಾವ ರಾಜಕೀಯ ವ್ಯಕ್ತಿಗಳನ್ನು, ಯಾವ ಮಂತ್ರಿಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಈ ಮಾಧ್ಯಮಗಳನ್ನು, ಬುರುಡೆ ಮಾಧ್ಯಮಗಳಿದ್ದ ಇವರನ್ನು ಯಾವ ರೀತಿಯಲ್ಲಿ ಬಳಸ್ಕೊಳ್ಬೇಕು, ಎಲ್ಲ ರೀತಿಯಲ್ಲಿ ಏನೇನು ಮಾಡ್ಲಿಕ್ಕಾಗ್ತದೆ ಎಲ್ಲ ಒಂದು ಕಾರ್ಯಾಂಗದ ವ್ಯವಸ್ಥೆಯನ್ನೇ ಷಡ್ಯಂತ್ರದ ಮುಖಾಂತರ ಇಡೀ ಒಂದು ಪ್ರಕರಣವನ್ನು ನಾಶ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣುವಂಥದ್ದು. ಉದಾಹರಣೆಗೆ ನಿಮಗೆ ಹೇಳ್ತೇನೆ,
9/10/2012 ಸೌಜನ್ಯಳ ಅಪಹರಣ ಆಗೋದು. ಸಾಯಂಕಾಲ 4-4:15 ಗಂಟೆಗೆ ಅಪಹರಣ ಆಗ್ತದೆ. ರಾತ್ರಿ ಇಡೀ ರೇಪ್ ಆಗ್ತದೆ. 10 ತಾರೀಕಿಗೆ ಬಾಡಿ ಸಿಗ್ತದೆ. 11 ತಾರೀಕಿಗೆ ನಿರಪರಾಧಿ ಸಂತೋಷ್ ರಾವ್ನನ್ನು ಹಿಡಿದು, ಯಾರು ಅತ್ಯಾಚಾರಿಗಳಿದ್ದಾರೋ ಅವರೇ ಹಿಡಿದು ಇವನೇ ಅತ್ಯಾಚಾರಿ ಅಂತ ಬಿಂಬಿಸಿ ಅವನನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಎಲ್ಲ ಮಾಡಿ ಮುಗಿಸಿದ ಮೇಲೆ ಅಲ್ಲಿಂದ ಇಲ್ಲಿ ತನಕ ಷಡ್ಯಂತ್ರವೇ ನಡೆದದ್ದು. ಉದಾಹರಣೆಗೆ 11 ತಾರೀಕಿಗೆ 8:15 ಗಂಟೆಗೆ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ. ನಾನು 9-9:15 ಗಂಟೆಗೆ ಸ್ಟೇಷನ್ಗೆ ಹೋಗ್ತೇನೆ. 5:30-6 ಗಂಟೆಗೆ ಏನೋ ಇವನನ್ನು ಸಂತೋಷವನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರಿಗಳ ಒಂದು ಟೀಮೇ ಯಾರ್ಯಾರು ಇದ್ರು ಅಂತ ಹೇಳಿ ಸೌಜನ್ಯನ ಮನೆಯವರು ಹೇಳ್ತಾರೆ ಯಾರ್ಯಾರು ಇದ್ರು, ಅದೇ ಟೀಮು ಈ ಸಂತೋಷವನ್ನು ಹಿಡಿದು ಕೊಟ್ಟವರು. ನಾನು ಸ್ಟೇಷನ್ಗೆ ಹೋಗೋದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ನ್ನು ಬಚಾವ್ ಮಾಡಲಿಕ್ಕೆ. ಮರುದಿವಸ ನೋಡ್ತೇನೆ ನನ್ನ ಮೇಲೆ ಧರ್ಮಸ್ಥಳದಲ್ಲಿ ಯಾರ್ಯಾರು ಊರಿನ ಜನಗಳು ಸೇರಿದು ಗಾಡಿ ಹೊಡೆದಾಕಿದ್ದಾರೋ, ಸರ್ಕಾರಿ ವಾಹನಗಳನ್ನು ಹೊಡೆದಾಕಿದ್ದಾರೋ ಆ ಕೇಸನ್ನು ನನ್ನ ಮೇಲೆ ಹಾಕಿ ಸರ್ಕಾರಿ ಸೊತ್ತುಗಳ ನಾಶ ಅಂತ ಹೇಳಿ 11/10/2012 ಒಂದು FIR ದಾಖಲು ಮಾಡ್ತಾರೆ ನನ್ನ ಮೇಲೆ. ಯಾಕೆ? ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಹೋದಾಗ ಅಲ್ಲೊಂದು ವಾಗ್ದಾನ ಮಾಡ್ತೇನೆ ಜನರಿಗೆ, ಸೌಜನ್ಯಳಿಗೆ ನ್ಯಾಯ ನಾನು ತೆಗೆಸಿಕೊಡ್ತೇನೆ ಅಂತ ಹೇಳಿ. ಆ ಒಂದೇ ಒಂದು ಮಾತಿಗೋಸ್ಕರ ಆವತ್ತಿಂದ ಷಡ್ಯಂತ್ರ ಪ್ರಾರಂಭ ಆಗಿದೆ. ಇಲ್ಲಿ ತನಕ 14 ವರ್ಷ ಆಯಿತು. ಷಡ್ಯಂತ್ರದ ಮೇಲೆ ಷಡ್ಯಂತ್ರ, ಪಿತೂರಿಯ ಮೇಲೆ ಪಿತೂರಿ, ಕೇಸಿನ ಮೇಲೆ ಕೇಸು, ಜೈಲಿನ ಮೇಲೆ ಜೈಲುಗಳು, ಸುಳ್ಳು ಕೇಸುಗಳು, ಗಡಿಪಾರುಗಳು, ಎನ್ಕೌಂಟರ್ ಮಾಡಲಿಕ್ಕೆ ಪ್ರಯತ್ನ ಎಲ್ಲವೂ ಕೂಡ ನಡೆದಿದೆ. ಇದು ಬಹಳ ಸುಲಲಿತವಾಗಿ ನಡ್ಕೊಂಡು ಬಂದಿದೆ. ನಮ್ಗಿದೇನು ಹೊಸದಲ್ಲ. ಈಗ ಆಗ್ತಿರುವಂಥದ್ದು ಸ್ವಲ್ಪ ನಾನು ಹೇಳಿದಲ್ಲ, ಅತ್ಯಾಚಾರಿಗಳ ಇವತ್ತು ಒದ್ದಾಡ ಪ್ರಾರಂಭ ಆಗಿದೆ. ಅವರಿಗೆ ಇನ್ನು ಬುಡಕ್ಕೆ ಬೆಂಕಿ ಬೀಳ್ತದೆ ಅಂತೇಳಿ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದು ನಮ್ಮ ಹೋರಾಟದ ಕಿಚ್ಚು. ಅದು ನಮಗೆ ಅದು ಸ್ಫೂರ್ತಿ. ಅವರು ಎಷ್ಟು ಕೇಸುಗಳನ್ನು ಮಾಡ್ತಾರೋ, ಎಷ್ಟೆಷ್ಟು ನಮಗೆ ಹಿಂಸೆ ಕೊಡ್ತಾರೋ ಅಷ್ಟು ಜನಗಳು ನಮ್ಮ ಜೊತೆ ನಿಲ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟು ನತದ್ರಷ್ಟ ಜನಗಳು ನಾವು ಅಂತ ಹೇಳಿದ್ರೆ, ಒಂದು ಹೆಣ್ಣು ಮಗುವಿಗೆ 14 ವರ್ಷ ಹೋರಾಟ ಮಾಡ್ಬೇಕಾ? ಡೇ 1 ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿದ ಅಲ್ಲಿಂದ ಇಲ್ಲಿ ತನಕ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಿಕೊಂಡು ಬಂದದ್ದು ಯಾರ್ಯಾರು ಮಾಡಿದ್ದಾರೆ? ಪೊಲೀಸ್ ಇಲಾಖೆ ಮಾಡಿದೆ, ಸರ್ಕಾರದ ಡಾಕ್ಟರ್ಸ್ಗಳು ಮಾಡಿದ್ದಾರೆ, ಪ್ರೈವೇಟ್ ಆಸ್ಪತ್ರೆ ಡಾಕ್ಟರ್ಸ್ಗಳು ಬಂದು ಮಾಡಿದ್ದಾರೆ, CID ಮಾಡಿದೆ, COD ಮಾಡಿದೆ, CBI ಮಾಡಿದೆ, ಈಗ ಹೊಸದಾಗಿ SIT ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಟೀಮ್. ಅದು SIT ಅಲ್ಲ. ಅದು ಇಷ್ಟು ದೇಶದ ಅತ್ಯುನ್ನತ ಸಂಸ್ಥೆಗಳು ಬಂದು ತನಿಖೆ ಮಾಡಿದ್ರು ಕೂಡ ಬರೇ ಅಲ್ಲಿ ಏನೋ ಈ ಅತ್ಯಾಚಾರದ ಪ್ರಕರಣವನ್ನು ನಾಶ ಮಾಡಿದಂಥ ಏನು ದಾಖಲೆ ಅದನ್ನೇ ಬುಡ ಮೇಲೆ ಕೆಳಗೆ ಮಾಡಿ ಪ್ರಿಂಟ್ ಮಾಡಿದ್ದು ಬಿಟ್ರೆ ಏನು ತನಿಖೆ ಮಾಡಿದ್ದಾರೆ? ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಆದೇಶ ಆಗಿತ್ತು. ನಾನು 1992ರಿಂದ ನನ್ನ ಮೇಲೆ ರೌಡಿ ಶೀಟ್ ಆಗಿರುವಂಥದ್ದು 1998ರಲ್ಲಿ. ಆಗ ಇದ್ದದ್ದು 3 ಪಿಟ್ಟಿ ಕೇಸು. 3 ಪಿಟ್ಟಿ ಕೇಸ್ ಇದ್ದದ್ದು ನನ್ನ ಮೇಲೆ. ರಾಜ್ಯಕ್ಕೆ ಒತ್ತಡದಿಂದಾಗಿ ಆಗಿನ ಕಾಂಗ್ರೆಸ್ ಶಾಸಕರು ವಸಂತ ಬಂಗೇರರು ನನ್ನ ಮೇಲೆ ಮಂಜುನಾಥ ಶೆಟ್ಟಿ ಅನ್ನೋ ಒಂದು PSI ಇದ್ರು. ಅವರಿಗೆ ಒತ್ತಡ ಮಾಡಿ ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡಿಸಿರುವಂಥದ್ದು. ಬರೇ 3 ಪಿಟ್ಟಿ ಕೇಸ್ ಇದ್ದದ್ದಾಗ ಕಮಿನಲ್ ಗುಂಡ ಅಂತ ಹೇಳಿ ನನ್ನನ್ನು ರಾಜ್ಯಕ್ಕೆ ಒತ್ತಡದಿಂದ ಮಾಡಿದಂಥ ಅದು ಒಂದು ರೌಡಿ ಲಿಸ್ಟ್. ಎಷ್ಟೋ ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಎಲ್ಲೆಲ್ಲೋ ಹಿಂದೂ ಮುಸ್ಲಿಂ ಆದರೆ ಬೆಳ್ತಂಗಡಿ ತಾಲೂಕಲ್ಲಿ ಆಗ್ಲಿಕ್ಕೆ ಬಿಡ್ಲಿಲ್ಲ ನಾವು. ಮುಸಲ್ಮಾನರ ಕಡೆಯಿಂದ ತಪ್ಪಾದ್ರೆ ಅವರ ಲೀಡರ್ಸ್ಗಳಿಗೆ ಹೇಳಿ ಅವರಲ್ಲೇ ಅದನ್ನು ಸರಿ ಮಾಡಿಸುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಒಡ್ಕೊಂಡಲ್ಲ,
ಸಾಮರಸ್ಯವನ್ನು ಕಾಯ್ದುಕೊಂಡೇ ನಾವು ಆ ಕೆಲಸವನ್ನು ಮಾಡಿದ್ದೇವೆ. ಮತಾಂತರ ಆದಂಥ ಹೊತ್ತಿನಲ್ಲೂ ಕೂಡ ಎಷ್ಟೋ ಮನೆಗಳನ್ನು ನಾನು ಮರಳಿ ಮಾತ್ರ ಧರ್ಮಕ್ಕೆ ಅಂತ ಹೇಳಿ ನಾವು ಇದು ಮಾಡಿದ್ದೇವೆ, ಎಷ್ಟೋ ಹೋರಾಟವನ್ನು ಮಾಡಿದ್ದೇವೆ. ಆಗಲೂ ಕೂಡ ಯಾರು ಮತಾಂತರ ಮಾಡ್ತಿದ್ರು ಅದೇ ಸಮುದಾಯದ ಜನಗಳನ್ನೇ ಇಟ್ಕೊಂಡೆ ಅವರಿಗೆ ಬುದ್ಧಿ ಹೇಳುವಂಥದ್ದು, ಇಂಥದ್ದನ್ನು ಮಾಡಿ ನಾವು ಸಾಮರಸ್ಯವನ್ನು ಕಾಯ್ದುಕೊಂಡು ಬಂದವರು ಅಲ್ಲಿಂದ ಇಲ್ಲಿ ತನಕ ಕೂಡ. ಹೊಡಿ ಬಡಿ ಅವನ ತಲೆ ಹೊಡಿ, ಮಸೀದಿ ಹೊಡಿ, ಚರ್ಚ್ ಹೊಡಿ, ಮಂದಿರ ಹೊಡೀರಿ, ಇಲ್ಲ. ಅದಕ್ಕೆ ನಾವು ಒಂದು ಅವಕಾಶವನ್ನೇ ಕೊಡಲಿಲ್ಲ. ಈಗ ಮೊನ್ನೆ ನನ್ನ ಮೇಲೆ 36 ಮಂದಿ ಮೇಲೆ ಏನೋ ಆ ಸುಹಾಸ್ ಶೆಟ್ಟಿ ಮತ್ತು ರೈಮನ್ ಅದರ ಮೇಲೆ ಇಲ್ಲಿ ಗಲಭೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಒಂದು 36 ಮಂದಿಯ ಪಟ್ಟಿ ಮಾಡಿದ್ರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನನ್ನ ಮೇಲೆ ಒಂದೇ ಒಂದು ಕೋಮುಗಲಭೆ ಆಗ್ಲಿ ಇದಕ್ಕೆ ಧಕ್ಕೆ ಬರುವಂತ ಯಾವುದೇ ಕೇಸುಗಳು ನನ್ನ ಮೇಲೆ ಇಲ್ಲ. ಯಾವುದು? ಅದು ಪಿಟ್ಟಿ ಕೇಸುಗಳು ಸ್ವಾಮಿ, ರಸ್ತೆಯಲ್ಲಿ ನಿಂತ್ಕೊಂಡು ಬೈಯುವಂಥದ್ದು. ಅದಕ್ಕೆ ರೌಡಿ ಲಿಸ್ಟ್ ಮಾಡಿದ್ದು. ಇದು ರಾಜ್ಯಕ್ಕೆ ಪ್ರೇರಿತವಾಗಿ ಮಾಡಿದಂತ ರೌಡಿ ಲಿಸ್ಟ್ ಎಲ್ಲ ಬಿದ್ದೋಗಿದೆ ನೋಡಿ. ಇವರೇನು ಲಿಸ್ಟ್ ಕೊಡ್ತಾರಲ್ಲ, ಗಡಿಪಾರಲ್ಲಿ ಅದೆಲ್ಲದೂ ಇದೆ ಅದರಲ್ಲಿ. ಆ ಪಿಟ್ಟಿಗೆ 98 92ರಿಂದ ಆದಂತ ಕೇಸುಗಳಿದ್ದಾವೆ ಅದರಲ್ಲಿ. ಈ 26 ಕೇಸು ಏನು ಕಾಣಿಸ್ತಾರಲ್ಲ ಅದರಲ್ಲಿ 13 ಎಕ್ವಿಟ್ ಆಗಿದೆ ಅಂತೇಳಿ. ಒಟ್ಟಿಗೆ 16 ಆಗಿದ್ದು 2012 ಮೇಲೆ ಆಗಿರುವಂತದ್ದು ಸೌಜನ್ಯ ಹೋರಾಟದ ಕೇಸು. ಅದರಲ್ಲಿ ಗಿಮಿನಲ್ ಯಾವುದೂ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾತಾಡೋದಕ್ಕೆ ಒಂದು ಕೇಸು, ಯಾರ್ದೋ ಅಪ್ಪನಿಗೆ ಬೈಯುವುದು, ಅಪ್ಪ ಕಂಪ್ಲೇಂಟ್ ಕೊಡೋದಲ್ಲ, ಇನ್ಯಾರೋ ಹುಟ್ಟಿದವ್ರು ಬಂದು ಕಂಪ್ಲೇಂಟ್ ಕೊಡೋದಲ್ಲಿ. ಮಕ್ಕಳು ಅಲ್ಲ, ಊರಲ್ಲಿ ಹುಟ್ಟಿದ ಮಕ್ಕಳು ಇರ್ತಾರಲ್ಲ ಅವ್ರು ಬಂದು ಕಂಪ್ಲೇಂಟ್ ಕೊಡೋದು, ಮಹೇಶ್ ಶೆಟ್ಟಿ ಇಂಥವರಿಗೆ ಬೈದಿದ್ದಾನೆ ಅಂತೇಳಿ. ಅದನ್ನ ಈ ಪೊಲೀಸ್ನವರು FIR ಮಾಡೋದು, ಇಲ್ಲಾಂದ್ರೆ ಸುಮೋಟೋ ಕೇಸ್ ದಾಖಲು ಮಾಡೋದು. ಈ ಷಡ್ಯಂತ್ರ 2012ರಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾನೆ ಇದೆ. ನಮ್ಗೆ ಇದು ಮಾಮೂಲಿ ಆಗಿದೆ. ಈಗ 36 ಮಂದಿಯಲ್ಲಿ ನನ್ನನ್ನು ಸೇರಿಸಿದ್ರಲ್ಲ, ಆಗ ನನ್ನ ಮೇಲೆ ಕೇಸ್ ಏನಿತ್ತು? ಆಗ 13 ಕೇಸ್ ಅಂತೂ ಹೋಗಿ ಆಗಿದೆ. ಅದರಲ್ಲಿ ಒಟ್ಟಿಗೆ ಸೌಜನ್ಯನ ಹೋರಾಟದಲ್ಲಿ ಬಂದಂತ 3 ಕೇಸು ಅದು ಕೂಡ ಎಕ್ಯೂಟ್ ಆಗಿತ್ತು. ಈಗ ವಿಜಯ್ ಪ್ರಸಾದ್ ಅನ್ನುವ DSP ಒಂದು AC-ಗೆ ಒಂದು ಇದು ಮನವಿ ಮಾಡ್ತಾರಲ್ಲ, ಎಲ್ಲ ಎಕ್ವಿಟ್ ಆದ ಕೇಸುಗಳನ್ನೆಲ್ಲ ಬೆದರಿಸಿ ಮಾಡಿದ್ದು ಅಂತೇಳಿ. ಹೌದಲ್ವಾ? ಸತ್ಯ ಅಲ್ವಾ? ಅದು ಬರದ ಹಾಗೆ ಮಾಡಿದ್ದು ನಾನು, ಹೌದಲ್ಲ? ಇದು ಆ ದಾಖಲೆಯಲ್ಲಿ ಇರುವಂತದ್ದು. ಯಾವುದು? AC-ಗೆ ಗಡಿಪಾರು ಮಾಡ್ಲಿಕ್ಕೋಸ್ಕರ AC-ಗೆ ಕೊಟ್ಟಂತ ದಾಖಲೆಯಲ್ಲಿ ಇರುವಂತದ್ದು. 11/10/2012 ನನ್ನ ಮೇಲೆ FIR ಮಾಡಿದ್ರಲ್ಲ, 11 ಅಲ್ಲ 12 ತಾರೀಕಿಗೆ, 11 ತಾರೀಕಿಗೆ ರಾತ್ರಿ 8, ನಾನು ಹೋಗಿದ್ದು 9:15 ಸ್ಟೇಷನ್ಗೆ, 8:30 ಗಂಟೆಗೆ FIR ಮಾಡಿದ್ದಾರೆ. ಆ ದಾಖಲೆ ತೆಗೆದಿಟ್ಟಿದ್ದೇನೆ. ಈಗ ಆ ದಾಖಲೆ ತೆಗೆದಿಟ್ಟಿದ್ದೇನೆ. ನಾನು ಹೋಗಿದ್ದು ಸ್ಟೇಷನ್ಗೆ 9:15. ಯಾವಾಗ? 11/10/2012 8:30 ಗಂಟೆಗೆ FIR ಮಾಡಿದ್ದಾರೆ ನನ್ನ ಮೇಲೆ. ಯಾವ ರೀತಿ ಇರ್ಬೋದು ಈ ಪೊಲೀಸ್ ಇಲಾಖೆ? ಅದೇ ಪೊಲೀಸ್ ಇಲಾಖೆ ಇವತ್ತು ಕೂಡ ಇದೆ. ಆಧುನಿಕ ಯುಗ ಅಂತ ಹೇಳ್ತೇವಲ್ಲ, 14 ವರ್ಷದಲ್ಲಿ ಬದಲಾವಣೆ ಆಗ್ಬೇಕಿತ್ತಲ್ಲ. ಬದಲಾವಣೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಬದಲಾವಣೆ ಆಗ್ಲೇ ಇಲ್ಲ. ಅತ್ಯಾಚಾರಿಗಳ ರಕ್ಷಕರಾಗಿ ಇವತ್ತು ಕೂಡ ಬದುಕ್ತಾ ಇದ್ದಾರೆ. ಹಾಗಾದ್ರೆ 6 ತಿಂಗಳಲ್ಲಿ ಆ ಕೇಸನ್ನು B ರಿಪೋರ್ಟ್ ಆಗಿ ತೆಗೆದದ್ದು ಯಾರು? ಪೊಲೀಸ್ನವರು ಸುಮೋಟೋ ಕೇಸ್ ದಾಖಲು ಮಾಡಿದ್ದದ್ದು. 6 ಮಂದಿಯ ಮೇಲೆ ಕೇಸ್ ಮಾಡಿದ್ದಾರೆ. ಅದರಲ್ಲಿ ಈಗ ನಮ್ಮ ಒಬ್ರು ಹಿರಿಯ ನ್ಯಾಯವಾದಿ ಧರ್ಮಸ್ಥಳದಲ್ಲಿ 13 ಪಾಯಿಂಟ್ಗಳಲ್ಲಿ ನಾನೇ ಅಧ್ಯಕ್ಷ ಇದ್ದಾಗ ನಾನೇ ಎಣೆ ಹಾಕಿದೆ ಅಂತ ಹೇಳುವಂತ ಕೇಶವ, ಅವನು ಕೂಡ ಇದ್ದಾನೆ ಅದರಲ್ಲಿ, ಆ ಕೇಸಲ್ಲಿ. ಮತ್ತೆ ಒಬ್ಬ ಸ್ಟ್ಯಾನ್ ಅಂತ ಹೇಳಿ ಅವ್ರು ತೀರ್ಕೊಂಡ್ರು. ಇನ್ನೊಬ್ಬ ಕೇಶವ ಅಂತ ಇದ್ದಾನೆ, ಇನ್ನೊಬ್ಬ ಕೃಷ್ಣ ಅಂತ ಇದ್ದಾನೆ. ಒಟ್ಟಿಗೆ 6 ಮಂದಿ ಮೇಲೆ ಕೇಸ್ ಮಾಡಿದ್ರು. ಏನ್ ಕೇಸ್ ಮಾಡಿದ್ರು? ನಾನ್ ಬೇಲೇಬಲ್ ಕೇಸ್ ಮಾಡಿದ್ರು. ಅವತ್ತು 6 ತಿಂಗಳೊಳಗೆ ಅದನ್ನು B ರಿಪೋರ್ಟ್ ಆಗಿ ಪೊಲೀಸರೇ ತೆಗೆದ್ರು. ನಾನು ಹಾಗಾದ್ರೆ ಯಾವ ಪೊಲೀಸಿಗೆ ಬೆದರಿಕೆ ಹಾಕಿ ಆ ಕೇಸನ್ನು ವಾಪಸ್ ತೆಗೆಸಿದ್ದೇನೆ?
ಅಲ್ಲಿ ಕಂಪ್ಲೇಂಟ್ ಮಾಡಿದಂಥ ಪೊಲೀಸ್ ಯಾರು? ಅವರಿಗೆ ಯಾವಾಗ ಬೆದರಿಸಿದ್ದು? ಇದಕ್ಕೆ ಉತ್ತರ ಕೊಡಬೇಕಲ್ಲ ಈ DSP. ಯಾರು? ವಿಜಯ್ ಪ್ರಸಾದ್, ಈಗಿನ ಬಂಟ್ವಾಳದ DSP. ನನ್ನ ಮೇಲೆ ಮೊನ್ನೆ ಇದಕ್ಕೆಲ್ಲ ದಾಖಲೆ ಕೊಟ್ಟವರು ಕೊಡ್ಬೇಕಲ್ಲ. ಒಂದು ಸತ್ಯವನ್ನು ಸುಳ್ಳು ಮಾಡ್ಲಿಕ್ಕೆ ಹೊರಟ್ರೆ ಮತ್ತೆ 1000 ಸುಳ್ಳು ಹೇಳಬೇಕು. ಹಾಗಾದ್ರೆ ಅದನ್ನು ವಾಪಸ್ ತೆಗೆದವರು ಯಾರು? ಬಿ ರಿಪೋರ್ಟ್ ಹಾಕಿದವರು ಯಾರು? ಹಾಗಾದ್ರೆ ಪೊಲೀಸ್ನವರೇ ಶಾಮೀಲಾಗಿದ್ದಾರ? ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಪೊಲೀಸ್ನವರು ಕೂಡ ಇದ್ದಾರೆ, 100ಕ್ಕೆ 100 ಇದ್ದಾರೆ. ಅದನ್ನ ಹೇಳ್ತೇನಲ್ಲ ನಾನು. ಸೌಜನ್ಯನ ಬಾಡಿ ತಂದ ಹಾಕಿದ್ದೆ ಆ ಕೃಷ್ಣ ಪೊಲೀಸ್, ಸುಂದರ್ ಶೆಟ್ಟಿ, ಇನ್ನೊಬ್ಬ ನವೀನ. ಯಾಕಂತ ಹೇಳಿದ್ರೆ ಒಂದು ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ, ಆ ರಾತ್ರಿ ಇಡೀ ಗಸ್ತು ನಾವು ಅಲ್ಲೇ ಇದ್ದದ್ದು ಅಂತ ಹೇಳಿ. ಅವ್ರು ಅಲ್ಲೇ ಗಸ್ತು ಇದ್ರೆ ಬಾಡಿ ಯಾರು ತಂದು ಹಾಕಿದ್ದು? ಪೊಲೀಸ್ನವ್ರು ಇಲ್ಲದೆ ಬಾಡಿ ಹಾಕ್ಲಿಕ್ಕೆ ಆಗ್ತದ? ಆಗುದಿಲ್ಲಲ್ಲ. ಇದೆಲ್ಲ ದಾಖಲೆಗಳು, ಇದೆಲ್ಲ ವಿಡಿಯೋದಲ್ಲಿ ಮಾತಾಡಿದ್ದು ಇದೆ. ಇದನ್ನು ತನಿಖೆ ಮಾಡಲಿಕ್ಕೆ ಎಷ್ಟು ಸಂಸ್ಥೆಗಳು? ಪೊಲೀಸ್ ಇಲಾಖೆ, COD, CID, CBI, SIT, ಇನ್ನು NIA ಬರ್ಬೇಕಾ? ಏನ್ರಿ ನಾಚಿಗೆ ಆಗೋದಿಲ್ವಾ? ಜನಗಳ ಟ್ಯಾಕ್ಸ್ ಅನ್ನು ತಿಂದು ನೀರು ಕುಡಿದವರು ನೀವು. 14 ವರ್ಷದಲ್ಲಿ ಎಷ್ಟು ಕೋಟಿ ಖರ್ಚು ಮಾಡಿಸಿದ್ರಿ ನೀವು ಸರ್ಕಾರಕ್ಕೆ? ಒಂದೇ ಸೌಜನ್ಯನ ಪ್ರಕಾರಕ್ಕೆ ನನ್ನ ಲೆಕ್ಕದಲ್ಲಿ 100 ಕೋಟಿಯ ಮೇಲೆ ಖರ್ಚಾಯ್ತಲ್ಲ. ಯಾರಪ್ಪನ ದುಡ್ಡು ಇದು? ಯಾರು ಮಾಡಿದ ತಪ್ಪು? ಇದೇ ಪೊಲೀಸ್ ಇಲಾಖೆ ಮಾಡಿದಂತ ತಪ್ಪು. ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿದ ಇದೇ ಪೊಲೀಸ್ ಇಲಾಖೆ ಅಲ್ವಾ? ಎಲ್ಲ ದಾಖಲೆಯನ್ನು ನಾಶ ಮಾಡಿದ ಇದೇ ಪೊಲೀಸ್ ಇಲಾಖೆ ಅಲ್ವಾ? 2 CC ಫುಟೇಜ್ ಉಂಟು ಅಂತ ಹೇಳಿ ಆಗಿನ SP ಅಭಿಷೇಕ್ ಗೋಯಲ್ ಹೇಳಿದಾರಲ್ವಾ? ಅದೆಲ್ಲಿ ಹೋಗಿದೆ? ಇನ್ನು 100 ಇದೆ ಅದರಲ್ಲಿ ತಪ್ಪು ಮಾಡಿದಂಥದ್ದು. ಅದನ್ನು ಎಲ್ಲವನ್ನು ಬಿಟ್ಟು ಮರೆಮಾಚಿ ಏನ್ ತನಿಖೆ ಮಾಡ್ತಿದ್ದೀರಿ ಅಂತೇಳಿ ಇದನ್ನೆಲ್ಲ ನೋಡುವಾಗ ಡೌಟ್ ಬರುವುದಿಲ್ವಾ? ನೀವು ಹೇಳ್ತೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಬೈತಾರೆ. ಅರೆ ಬೈಯದೆ 14 ವರ್ಷದಿಂದ ನಾವು ಹೋರಾಟ ಮಾಡಿದ್ದು ಸುಳ್ಳು. ಹಾಗಾದ್ರೆ SIT ಮಾಡಿದಾರಲ್ಲ ಇವತ್ತು. ಸರ್ಕಾರ ಏನು ಆದೇಶ ಮಾಡಿದೆ? 20 ವರ್ಷದ ಪ್ರಕರಣಗಳನ್ನು ಎಲ್ಲ ಭೇದಿಸಬೇಕು ಅಂತ ಹೇಳಿ ಅಲ್ವಾ? ಒಂದು ಸ್ಟೇಷನ್ ಕೊಟ್ಟಿದ್ದಾರಲ್ಲ, ಆ ಸ್ಟೇಷನ್ ಅಲ್ಲಿ ಎಷ್ಟು FIR ಮಾಡಿದ್ರು ಇವರು? ಒಂದಾದ್ರೂ FIR ಮಾಡಿದಾರ? SIT ಒಳಗಡೆ ಒಂದು ಸ್ಟೇಷನ್ ಕೊಟ್ಟಿದ್ದಾರಲ್ವಾ? ಅವರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟಿದ್ದಾರಲ್ವಾ? ಕೇಸು ಮಾಡಬೇಕು, ನೀವು ಕೇಸು ತಗೊಳ್ಬೇಕು, FIR ಮಾಡಬೇಕು, ಚಾರ್ಜ್ ಶೀಟ್ ಮಾಡಬೇಕು, ಆರೋಪಿಗಳನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು, ಜೈಲಿಗೆ ಕಳಿಸುವವರನ್ನು ಕಳಿಸಬೇಕು ಅಂತ ಹೇಳಿ ಮಾಡಿದಾರಲ್ಲ. ಒಂದಾದ್ರೂ FIR ಮಾಡಿದ್ರಾ? ಈ SIT ಮಾಡಿದ್ಯಾಕೆ? ಇಡೀ ಪ್ರಕರಣವನ್ನು ನಾಶ ಮಾಡಿ ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಕೊಡ್ಲಿಕ್ಕೋಸ್ಕರ ಈ SIT ಮಾಡಿದ್ದು ಅಂತ ಕಾಣೋದಿಲ್ಲ ಈಗ? ಬರೇ ಜಯಂತಣ್ಣನಿಗೆ ನೋಟಿಸ್ ಕೊಡದೆ ಒಂದು ವಿಟ್ನೆಸ್ ಇದ್ರೆ ತಕೊಂಡು ಬನ್ನಿ ಅಂತ ಹೇಳಿ ಅಲ್ಲಿ ಕರೆದು ಅವರನ್ನು ವಿವಸ್ತ್ರ ಮಾಡಿ ಒಬ್ಬ ಆರೋಪಿ ಚಿನ್ನಯನಿಂದ ಓಡಿಸ್ತಾರಂತ ಹೇಳಿದ್ರೆ ಎಂತ ಕ್ರೌರ್ಯ ಇದು? ಯಾವ ರೀತಿ ಇನ್ನು ನ್ಯಾಯ ಕೇಳಬೇಕು ನಾವು? ಯಾರ್ರೀ ಪರ್ಮಿಷನ್ ಕೊಟ್ಟದ್ದು ಈ SITಗೆ? ಜಯಂತಣ್ಣನಿಗೆ ಹೊಡೆದ ದಿವಸವೇ ಬಂದು ಹೇಳಿದ್ದಾರೆ, ಅಣ್ಣ ನನಗೆ ನೋವು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಏನಾಯ್ತು ಜಯಂತಣ್ಣ ಅಂತ ಕೇಳಿದ್ರೆ ಹೀಗೆ ಆಯ್ತು ನನಗೆ ಅಂತ ಹೇಳಿದ್ರು. ಆವತ್ತೇ ಮೋಹಂತಿ ಅವರು ಬರುವಂಥದ್ದು. ನಾನು ಹೇಳಿದೆ, ಬೇರೆಯವರಿಗೆ ಫೋನ್ ಮಾಡಿ ಹೇಳಿದೆ, ಯಾರೋ ನಮ್ಮ ಆಫೀಸರ್ಗೆ ಹೇಳಿ, ಮೋಹಂತಿ ಅವರಿಗೆ ಹೇಳಿ, ಈ ರೀತಿ ಜಯಂತ್ ಟಿ ಅವರಿಗೆ ಹೊಡೆದಿದ್ದಾರೆ, ಇಂಥವರೇ ಹೊಡೆದಿದ್ದಾರೆ ಅಂತ ಹೇಳಿ ಬರ್ಲಿ ನನ್ನ ಹತ್ರ ಹೇಳಲಿ ಅಂತ ಹೇಳಿ ಅವ್ರು ಹೇಳಿ ಕಳಿಸಿದ್ರು. ನಾನು ಇವರನ್ನು ಕಳಿಸಿದ್ದೇನೆ. ಆದ್ರೂ ಪಾಪ ಇವರು ಹೊಡೆದಾದ ಮೇಲೆ ಏನ್ ಹೇಳ್ತಾರೆ? ನಿಮ್ಗೆ ಹೊಡೆದಾಗೆ ಮಾಡಿ ಆ ಕಡೆಯಿಂದ ಅತ್ಯಾಚಾರಿಗಳನ್ನು ಎಲ್ಲ ಇದರಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೇವೆ, ಅವರುಗಳಿಗೆ ತೋರಿಸ್ಲಿಕ್ಕೋಸ್ಕರ ನಿಮ್ಗೆ ಟಾರ್ಚರ್ ಮಾಡ್ತಾ ಇದ್ದೇವೆ ನಾವು ಅಂತ ಹೇಳಿ ಅವರನ್ನು ಮಂಗ ಮಾಡಿದ್ರು ಪಾಪ ಅವತ್ತು. ಈಗ ಕಡೆಗೆ ಎಲ್ಲಿಗೆ ಬಂತು? 35/5 ಅಲ್ಲ, ಅದರಲ್ಲಿ ಅಲ್ಲ. ಈಗ ನಮ್ಮನ್ನು ಆರೋಪಿ ಮಾಡ್ಲಿಕ್ಕೆ ಇದರಲ್ಲಿ ನೋಡಿದ್ದು 35/5 ಅಲ್ಲಿ ನೋಟಿಸ್ ಕೊಟ್ಟದ್ದು ನಮ್ಗೆ. ಆವಾಗಲೇ ಗೊತ್ತಾಗಿದ್ದು ನಮಗೆ SIT ಒಳಗಡೆ ಏನು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಈಗ ನೋಡ್ಲಿಕ್ಕೆ ಹೋದ್ರೆ ಜಯಂತಣ್ಣನಿಗೆ ಹೊಡೆದಿದ್ದಾರೆ ಇಷ್ಟು, ನೀನು ಹೀಗೆ ಹೇಳ್ಬೇಕು ಅಂತ ಹೇಳಿ. ಹೇಳದಿದ್ರೆ ನಿನ್ನ ಹೆಂಡತಿ ಮಗಳನ್ನು ಇಬ್ಬರನ್ನು ತಂದು ಇಲ್ಲಿ
ಇದು ಮಾಡ್ತೇವೆ ಅಂತೇಳಿ ಟಾರ್ಚರ್. ಪಾಪ ಎದುರು ಬಿಟ್ರು, ಅವರು ಸುಮ್ಮನೆ ಕೂತ್ಕೊಂಡು ಬಿಟ್ರು. ಎಷ್ಟು ಸಲ ಹೇಳಿದ್ರು, ಕಂಪ್ಲೇಂಟ್ ಕೊಡ್ಲಿಲ್ಲ ಅವರು. ಅದರ ಮತ್ತೆ ಹೇಳಿದ್ರು ಮಹೇಶ್ ಶೆಟ್ಟಿ ಮತ್ತು ಮಟ್ಟಣ್ಣನವರು ಇದೇ ಷಡ್ಯಂತ್ರದ ಭಾಗಗಳು, ಇವರೇ ಷಡ್ಯಂತ್ರ ಮಾಡಿದ್ರು ಅಂತ ಹೇಳ್ಬೇಕು ನೀನು ಅಂತ ಹೇಳಿದ್ರು. ಸುತಾರಾಮ್ ಒಪ್ಪಲಿಲ್ಲ ಅವರು. ಅದಕ್ಕೋಸ್ಕರ ಅವರ ಮಗಳಿದ್ದು ಮತ್ತು ಹೆಂಡತಿದ್ದು ಇಬ್ಬರಿದ್ದು ತನಿಖೆಯನ್ನು ಅರ್ಧದಲ್ಲೇ ನಿಲ್ಲಿಸಿದ್ದಾರೆ, ಇವರಿಗೆ ಇನ್ನೂ ಟಾರ್ಚರ್ ಮಾಡಲಿಕ್ಕೆ. ಆ ಕಡೆಯಿಂದ ಅಭಿ ಹೋಗಿದ್ದ ಯುನೈಟೆಡ್ ಮೀಡಿಯಾ, ಅವನಿಗೇನು ಹೇಳಿದ್ದಾರೆ, ನಾವು ಹೇಳಿದ ಹಾಗೆ ಹೇಳಿಕೆ ಕೊಡು, ಇಲ್ಲಾದ್ರೆ ನಿನ್ನನ್ನು ಪೋಕ್ಸೋ ಕೇಸಲ್ಲಿ ಹಾಕಿ ನಿನ್ನನ್ನು ಸಿಕ್ಕಿಸಿ ಹಾಕಿ ನಿನ್ನನ್ನು ಗತಿಗೋತ್ರ ಇಲ್ಲದಾಗೆ ಕಾಣಿಸ್ತೇವೆ ಅಂತೇಳಿ. ಏನ್ರಿ SIT ಇದು? ಸ್ಕ್ರಿಪ್ಟೆಡ್ ಅಲ್ವ ಇದು? ಈ SIT ಯಲ್ಲಿರುವಂತ ಕೇವಲ ಕೆಲವು ಅಧಿಕಾರಿಗಳು ಮಾಡುವಂತ, ಕೆಲಸ್ತರದ ಅಧಿಕಾರಿಗಳು ಮಾಡುವಂತ ಪ್ರಪಕಂಡ, ಷಡ್ಯಂತ್ರ, ಪಿತೂರಿಯಿಂದಾಗಿ ಅತ್ಯಾಚಾರಿಗಳಿಗೆ ಕ್ಲೀನ್ ಚಿಟ್ ಮಾಡಲಿಕ್ಕೆ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರು. SIT ಯ ವಿರುದ್ಧವೇ ಇನ್ನೊಂದು ಹೋರಾಟವನ್ನು ನಿರೂಪಿಸುವಂತ ಕೆಲಸ ಮಾಡಬೇಕಾಗ್ತದೆ ನಾವು ಸೌಜನ್ಯಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ. ಇಷ್ಟು ದೊಡ್ಡ CBI ಇಂದ ಹಿಡಿದು ಇವತ್ತು SIT ತನಕ ಮಾಡುವಂತದ್ದು ಷಡ್ಯಂತ್ರ ಬಿಟ್ರೆ, ಅತ್ಯಾಚಾರಿಗಳ ರಕ್ಷಣೆ ಬಿಟ್ರೆ, ಹಾಗಾದ್ರೆ ಅತ್ಯಾಚಾರಿ ಯಾರು? ಎಂತ ಪ್ರಭಾವಿ ಅಪ್ಪ ಅವನು. SIT ಅನ್ನು, CBI ಅನ್ನು, COD ಅನ್ನು, CID ಅನ್ನು, ರಾಜಕೀಯವನ್ನು, ಪೊಲೀಸ್ ಇಲಾಖೆಗಳನ್ನು ಎಲ್ಲದನ್ನು ಕಾಲಿನ ಅಡಿಯಲ್ಲಿ ಹಾಕಿ ಇವತ್ತು ಇಡೀ ಒಂದು ಆಡಳಿತ ಯಂತ್ರವನ್ನೇ ನಾಶ ಮಾಡಲಿಕ್ಕೆ ಹೊರಟಂತ ಪ್ರಭಾವಿ ಅತ್ಯಾಚಾರಿ ಯಾರು? ಅವನ ಮಗ ಯಾರು? ಆ ಕಾಮಂದ ಯಾರು? ಗೊತ್ತಾಗ್ಬೇಕಲ್ಲ ಇವತ್ತು ಸಮಾಜಕ್ಕೆ. ಇವರೇನು ಅಂತ ತಿಳ್ಕೊಂಡಿದ್ದಾರೆ ಇವರು? ಇವರೇನು ಕ್ಲೀನ್ ಚಿಟ್ ಕೊಟ್ರೆ ಹೋರಾಟ ನಿಲ್ಲಿಸಿ ಬಿಡ್ತೇವೆ ಅಂತ ತಿಳ್ಕೊಂಡ್ರೆ ಇವರು? ಈ ದೇಶದಲ್ಲಿ ಒಂದು ಕಾನೂನು ಅನ್ನೋದಂಥದ್ದು ಇಲ್ವಾ? ಕೋರ್ಟ್ ಇಲ್ವೋ ನಮ್ಗೆ? ನಾನು ಇವತ್ತು ಹೇಳುವಂಥದ್ದು, ನಮ್ಗೆ ಕಾನೂನು ಮುಖಾಂತರವೇ SIT ನಡಿಬೇಕು, ನಾವು SIT ಅನ್ನು ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಿಯೂ ಕೂಡ ಹೇಳಲಿಲ್ಲ ನಾವು. ಈಗೆಲ್ಲ ಈ ಬುರುಡೆ ಮಾಧ್ಯಮಗಳು ಹೇಳ್ತಿದ್ದಾವೆಲ್ಲ, ಏನ್ ಹೇಳ್ತಿದ್ದಾವೆ? ಪಿಟಿಷನ್ ಕೊಟ್ಟವರೇ, ಕಂಪ್ಲೇಂಟ್ ಕೊಟ್ಟವರೇ ಅದನ್ನು ವಾಪಸ್ ತೆಗಿತಿದ್ದಾರೆ SIT ಬೇಡ ಅಂತ ಹೇಳಿ. ಯಾರು ಈ ಮೈನ್ ಸ್ಟ್ರೀಮ್ ಬುರುಡೆ ಮೀಡಿಯಾಗಳ ಅಪ್ಪಂದಿರಿ ಹೇಳಿದ್ದ? ನಾವೇನು ಕೇಳಿದ್ದು? 30/5 ಅಲ್ಲಿ ನಮ್ಮನ್ನು ಆರೋಪಿ ಮಾಡ್ಲಿಕ್ಕೆ ಅಂತ ನೋಡುವಾಗ ಹೇಳಿದೆ ನಾವು ಸಾಕ್ಷಿದಾರರಾಗಿ ಖಂಡಿತ ಬರ್ತೇವೆ, ತನಿಖೆಗೆ ಸಹಕರಿಸ್ತೇವೆ, ನಮ್ಮನ್ನು ಆರೋಪಿ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಕೋರ್ಟಿಗೆ ಹೋಗಿರುವಂತದ್ದು. ಇವರೇನು ಹೇಳ್ತಾರೆ? SIT ನಿಲ್ಸಿ ಅಂತ ಹೇಳಿ ಮಾಡಿದ್ದಾರೆ ಅಂತ ಹೇಳಿ. ಇವ್ರಿಗೆ ಏನಾದ್ರೂ ಏನು ಪ್ರಪಕಂಡ ಮಾಡ್ತಾ ಇದ್ದಾರೆ ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು? ಆ ರಂಗಣ್ಣ, ಪೆಂಗಣ್ಣ, ಮಂಗಣ್ಣ ಬರೇ ಅತ್ಯಾಚಾರಿಗಳ ರಕ್ಷಣೆಗಲ್ಲೇ ತೊಡಗಿಸಿಕೊಂಡಿದ್ದಾರೆ. ಪೂರ್ತಿ ಜಾಯಮಾನವನ್ನು ರಾಜಕೀಯದಿಂದ ಹಿಡಿದು ಇವತ್ತು ಕಾನೂನಿನಲ್ಲಿ ಒಂದು ಆಶಾಭಾವನೆ ಇದೆ ನಮಗೆ. ಮೊನ್ನೆ ಕೂಡ 2 ದಿವಸ ಜೈಲಿಗೆ ಹೋದೆ. ಅದು ಯಾರೋ ಅವನೊಬ್ಬ ಇದ್ದಾನಲ್ಲ, ಏನು ಸಾವಿರ ಡಿಕೆಸಿಯ, ಅವನ ಹೇಳಿದಾನಲ್ಲ ನಾನೇ ಒಳಗೆ ಹಾಕಿಸಿದ್ದು ಅಂತ ಹೇಳಿ. ಅದೊಂದು ಬಿಟ್ರೆ ನಮ್ಗೆ ಎಲ್ಲಿ ಕಾನೂನಿನಲ್ಲಿ ತೊಂದರೆ ಆಗಿದೆ? ಕಾನೂನು ಕೂಡ ಇವತ್ತು ನಮ್ಮ ಪರವಾಗಿ ನಿಂತಿದೆ. ಏನೇನು ಸುಳ್ಳು ಕೇಸ್ ಮಾಡಿ, ಕಾನೂನು ಏನಂತೆ ಕಂಟೆಂಪ್ಟ್ ಕೇಸ್ ಮಾಡಿದ್ರು, ಬೇರೆ ಬೇರೆ ಏನೇನೋ ಪ್ರಪಕಂಡ ಮಾಡಿದ್ರು. ಎಲ್ಲ ಕಡೆಗಳಲ್ಲಿ ನ್ಯಾಯ ಸತ್ಯದ ಪರವಾಗಿ ನಿಂತಿದೆ. ಇದು ನಮಗೆ ಸಂತೋಷ ಕೊಡುವಂಥದ್ದು. ಬಾಕಿ ಎಲ್ಲ ರಂಗಗಳು, ಕಾರ್ಯಾಂಗದ ಎಲ್ಲ ರಂಗಗಳು, ಎಲ್ಲ ಕಂಬಗಳು ಇವತ್ತು ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡುವಂತ, ಷಡ್ಯಂತ್ರ ಮಾಡುವಂತ, ಪಿತೂರಿ ಮಾಡುವಂತ ಸಂಸ್ಥೆಗಳಾಗಿ ಬಿಟ್ಟಿದೆ. ಎಲ್ಲರನ್ನು ಮಾರ್ಕೊಂಡು ಬಿಟ್ಟಿದ್ದಾರೆ. ಎಲ್ಲವನ್ನು ಇನ್ನೇನು ಕಣ್ಣಿಗೆ ಕಾಣೋದು ಹೇಗೆ? ಅದು ಇನ್ನು ಇದಕ್ಕಿಂತ ದೊಡ್ಡ ಸತ್ಯ ಬೇಕಾ? ಮುಂದಿನ ದಿನಗಳಲ್ಲಿ ನಾವು ಹೇಳುವಂಥದ್ದು, ನಾವು ಸೌಮ್ಯವಾಗಿ ಶಾಂತಿಯುತವಾಗಿ ಕಳೆದ 14 ವರ್ಷಗಳಿಂದ ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾನೆ. ಎಲ್ಲಿಯಾದ್ರೂ ಒಂದು ಪ್ರತಿಭಟನೆ ಮಾಡಿದ್ರಲ್ಲಿ, ಎಲ್ಲಿಯಾದ್ರೂ ಒಂದು ಚಾಚು ಅನ್ನುವಂಥದ್ದು ಸರ್ಕಾರಕ್ಕಾಗಲಿ ಯಾವುದಕ್ಕಾಗಲಿ ಜನಸಾಮಾನ್ಯರಿಗಾಗಲಿ ಯಾರಿಗಾದ್ರೂ ತೊಂದರೆ ಆಗಿದೆ ಸೌಜನ್ಯ ಹೋರಾಟದಲ್ಲಿ ಇಲ್ಲಿ ತನಕ 14 ವರ್ಷದಲ್ಲಿ. ಇವತ್ತು ಅದೇ ಜನಗಳು ಮುಂದಿನ ದಿನಗಳಲ್ಲಿ ಎದ್ದು ನಿಂತರೆ
ಆಗುವಂತ ಅನಾಹುತಕ್ಕೆ ಜವಾಬ್ದಾರರು ಸರ್ಕಾರಗಳು ಮತ್ತು ಕಾರ್ಯಾಂಗದ ವ್ಯವಸ್ಥೆಗಳೇ ಕಾರಣಕರ್ತರಾಗ್ತಾರೆ. ಜನಗಳಂತೂ ಖಂಡಿತವಾಗಿ ನನ್ನ ಲೆಕ್ಕದಲ್ಲಿ ಸುಮ್ಮನೆ ಕೂರುವುದಿಲ್ಲ, ಖಂಡಿತ ಕೂರುವುದಿಲ್ಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಾವು ಯಾರದೇ ವಿರೋಧ ಅಲ್ಲ. ಅತ್ಯಾಚಾರಿಗಳ, ಅನಾಚಾರಿಗಳ, ಧರ್ಮದ್ರೋಹಿಗಳ, ಭೂಭಾಕರ, ಅಕ್ರಮ ಬಡ್ಡಿ ದಂಧೆಯವರ ವಿರುದ್ಧ ನಾವು ಇದಕ್ಕೆ ತಾರ್ಕಿಕ ಅಂತ್ಯ ಯಾವನೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಬರಲಿ, ತಾರ್ಕಿಕ ಅಂತ್ಯ ಆಡ್ಲೇಬೇಕು. ನೀವು ಆಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಆಡಿಯೇ ಆಡ್ತೇವೆ. ಸೌಜನ್ಯ ಪರ ಹೋರಾಟಗಾರರು 100ಕ್ಕೂ 100 ನ್ಯಾಯ ಸಿಗುತ್ತಂತೂ ಸತ್ಯವೇ ಸತ್ಯವೇ ಸತ್ಯವೇ. ಇದನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ, ಯಾರು ಕೂಡ. ನಾನೇನು 13 ಕೇಸು ಕೀಟಾಗಿದೆ, ಅದರಲ್ಲಿ ನನ್ನನ್ನು ಏನು ಮಾಡಿದರೆ ಎದುರಿಸಿದ್ದೇನೆ ಅಂತೇಳಿ. ಮತ್ತೇನಂತೆ ಮುಸಲ್ಮಾನರೆಲ್ಲ ದನ ಕೊಂಡೋಗುವಾಗ ಅವರು ಏನೋ ದಾಖಲೆ ಇಟ್ಕೊಂಡು ಕೊಂಡೋಗ್ತಿದ್ದಂತೆ, ಅವರನ್ನು ಎದುರಿಸಿ ಕಂಪ್ಲೇಂಟ್ ಕೊಡ ಯಾರಂತ ಹೇಳಿ ಅಲ್ಲ. ಅದು ಈ 13 ಎಕ್ವಿಟದ ಘಟನೆಯಲ್ಲಿ ಯಾರನ್ನು ಬೆದರಿಸಿ ಅದನ್ನು ಹೇಳಿ. ಇದೆಲ್ಲ ಉಂಟಲ್ಲ, ಪ್ರಪಖಂಡದ ಮೈನ್ ಭಾಗವೇ ಬಂಟ್ವಾಳದ DSP ಆಗಿದ್ದಂತ ವಿಜಯ್ ಪ್ರಸಾದ್ ಮತ್ತು SIT ಟೀಮ್. ಯಾಕಂತ ಹೇಳಿದ್ರೆ ಈ ಸೈಮನ್ ಮತ್ತು ಇವರು ಒಟ್ಟಿಗೆ ಲೋಕಾಯುಕ್ತ ಇದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದವರು. ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಷಡ್ಯಂತ್ರ ಮಾಡಿ ಇಡೀ ಸೌಜನ್ಯ ಪ್ರಕರಣ ಮತ್ತು ಈ 20 ವರ್ಷದ SIT ತನಿಖೆಗೆ ಅಂತೇಳಿ ಸರ್ಕಾರ ಆದೇಶ ಮಾಡಿದಲ್ಲ, ಇದನ್ನೆಲ್ಲ ಮುಚ್ಚಿಸಿ ಹಾಕ್ಲಿಕ್ಕೆ ಬಂದಂತ ಒಂದು ಟೀಮ್ ಇದು. ಸೊ ಇದಿಷ್ಟು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಹೇಳುವಂತ ಮಾತು. ಅಂತ ಹೇಳಿದ್ರೆ ಷಡ್ಯಂತ್ರ ಮಾಡಿರುವಂತದ್ದು ನಾವಲ್ಲ, SITಯ ಒಳಗಡೆನೆ ಒಂದಷ್ಟು ಷಡ್ಯಂತ್ರ ನಡೆದಿದೆ ಅನ್ನುವಂತ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ವಿಟ್ನೆಸ್ ಪ್ರೊಟೆಕ್ಷನ್ ನ ಅಂಡರ್ ಅಲ್ಲಿದ್ದಂತಹ ಚಿನ್ನಯ್ಯನ ಮನೆಗೆ ಸರ್ಚ್ ವಾರಂಟ್ ಅಂತೇಳಿ ತೆಗೆದುಕೊಂಡು ಬಂದಂತಹ SIT ಅವರು ಇಡೀ ಮನೆಯನ್ನೇ ಸರ್ಚ್ ಮಾಡ್ತಾರೆ. ಅದರಲ್ಲಿ ಸಿಕ್ಕಂತ ಒಂದು ಹೇರ್ ಗನ್ ಅನ್ನು SIT ಆಫೀಸಲ್ಲಿ ಇಟ್ಟುಕೊಂಡು ನಂತರ FIR ಮಾಡ್ತಾರೆ. ಅದು ಕೂಡ ಗಡಿಪಾರು ಆದೇಶ ಆದ ಬೆನ್ನಲ್ಲೇ. ಇದರ ಉದ್ದೇಶ ಏನು ಅನ್ನುವಂತ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಪ್ರಶ್ನೆ ಮಾಡುವಂಥದ್ದು. ಏರ್ ಗನ್ನ ಪ್ರಕರಣದಲ್ಲಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ನಮಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ 1-2 ದಿನಗಳ ಕಾಲ ಜೈಲಲ್ಲಿಟ್ಟು ನಂತರ ಬೇಲಾದ ನಂತರ ಗಡಿಪಾರು ಮಾಡುವ ಉದ್ದೇಶ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಮೂಡುವಂಥದ್ದು. SITಯನ್ನು ಒಂದು ಸ್ಟೇಷನ್ ಅನ್ನಾಗಿ ಮಾಡಿದ್ದಾರೆ, ಅಷ್ಟು ರೈಟ್ಸ್ ಕೊಟ್ಟಿದ್ದಾರೆ. ಎಷ್ಟು FIR ಮಾಡಿದ್ದೀರಿ ನೀವು? 39/2025 ಏನು ಬುರುಡೆ ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ 3 ತಿಂಗಳುಗಳ ಕಾಲ ನೀವು ತನಿಖೆಯನ್ನು ನಡೆಸ್ತೀರಿ. ಒಂದೇ ಒಂದು FIR ಇರುವಂತದ್ದು, ಬೇರೆ UDR ಇದೆ. ನಂತರ SIT ಅವರು ಹೋದ ನಂತರ ಒಂದಷ್ಟು ಅವರಿಗೆ ಬುರುಡೆ ಸಿಕ್ಕಿದೆ. ಇದರ FIR ಏನಾದ್ರು ಮಾಡಿದ್ರ? ಒಂದು ಬುರುಡೆಗೆ ಒಂದೊಂದು FIR ಮಾಡಲೇಬೇಕು ಸ್ವಾಮಿ. ಯಾಕೆ ನಿಮ್ಮನ್ನು ಸ್ಟೇಷನ್ ಅನ್ನಾಗಿ ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಜಯಂತ್ ಟಿ ಅವರಿಗೆ ಹೊಡೆದಿದ್ದೀರಾ? ಸೊ ಇದರ ಬಗ್ಗೆನೂ ತನಿಖೆ ಆಗ್ಲೇಬೇಕು. ಖಂಡಿತವಾಗ್ಲೂ ಇದಕ್ಕೆ ತಾರ್ಕಿಕ ಅಂತ್ಯ ಸಿಗದೆ ಬಿಡೋದು ಇಲ್ಲ ಅನ್ನುವಂತ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಹೇಳಿರುವಂತದ್ದು. ಈಗ ಎಕ್ಸ್ಕ್ಲೂಸಿವ್ ಆಗಿ ಮತ್ತೊಂದು ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಚಿನ್ನಯ್ಯನನ್ನು ಯಾರೋ ವಕೀಲರು ಬಂದು ಬಿಡಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರ ಹಿಂದಿನ ಪಿತೂರಿ ಏನು ಅಂತ ಹೇಳಿದ್ರೆ, ಚಿನ್ನಯ್ಯನನ್ನು ಒಂದು ವೇಳೆ ಹೊರಗಡೆ ತಂದ್ರೆ 39/2025 ಕೇಸೇ ಮುಗ್ದು ಹೋಗುತ್ತೆ, ನಂತರ SIT ಮುಚ್ಚುತ್ತೆ ಅನ್ನುವಂತ ಪ್ರಯತ್ನದಲ್ಲಿ ಇದ್ದಾರಾ? ಯಾಕಂತ ಹೇಳಿದ್ರೆ ಇವರನ್ನು ಅರೆಸ್ಟ್ ಮಾಡಿ, ಷಡ್ಯಂತ್ರದ ರೂಪದಲ್ಲಿ ಅರೆಸ್ಟ್ ಮಾಡಿ, ದೊಡ್ಡ ನ್ಯೂಸ್ ಮಾಡಿ ಒಂದಷ್ಟು ಕ್ಲೀನ್ ಚೀಟ್ ಕೊಡುವಂತಹ ಉದ್ದೇಶ ಇತ್ತು ಅನ್ನುವಂಥ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರ್ಬೋದು, ಜಯಂತ್ ಟಿ ಆಗಿರ್ಬೋದು, ವಿಠಲ್ ಗೌಡ್ರ ಆಗಿರ್ಬೋದು, ಗಿರೀಶ್ ಮಟ್ಟನ್ ಅವರಾಗಿರ್ಬೋದು, ಇವರುಗಳನ್ನು ಅರೆಸ್ಟ್ ಮಾಡಿ ಕ್ಲೀನ್ ಚೀಟ್ ಕೊಡ್ಬೋದು ಅನ್ನುವಂತಹ ಒಂದು ಪ್ಲಾನ್ ಅಲ್ಲಿ ಇತ್ತು. ಆದ್ರೆ ಅದು ನಡೆಯಲಿಲ್ಲ. ಈಗ ಚಿನ್ನಯ್ಯನನ್ನು ಹೊರತಂದು 39/2025 ಏನೋ ಇದೆ ಅದನ್ನೇ ನಿಲ್ಲಿಸುವಂತಹ ಮುಖಾಂತರ SITಯನ್ನು ನಿಲ್ಲಿಸೋಕೆ ಹೊರಟಿದ್ದಾರಾ ಅನ್ನುವಂತಹ ವಿಚಾರದಲ್ಲಿ ಎಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಕಡೆಯಲ್ಲಾದ್ರೂ ನ್ಯಾಯ ತೆಗೆದುಕೊಳ್ತೀವಿ ಅನ್ನುವಂತಹ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಹೇಳುವಂಥದ್ದು. ಸೊ ಗಡಿಪಾರಿಗೆ ಸಂಬಂಧಪಟ್ಟಾಗೆ ಕೋರ್ಟ್ ಕೂಡ ಸ್ಟೇ ಕೊಟ್ಟಿದೆ. ಖಂಡಿತವಾಗ್ಲೂ ಹೇಳ್ತೇನೆ, ಸರ್ಕಾರಕ್ಕೆ ಇದು ಮುಜುಗರ. 5:30 ಗಂಟೆಗೆ 15 ಪೊಲೀಸ್, 20 ಪೊಲೀಸ್, 2 ಮನೆಗೆ 5:30 ಗಂಟೆಗೆ ಬೆಳಿಗ್ಗೆ ಬರ್ತೀರಾ ಅಂತ ಹೇಳಿದ್ರೆ ಎಲ್ಲಿವರೆಗೆ ಒಂದು ಮುಟ್ಟಿದೆ ನಮ್ಮ ವ್ಯವಸ್ಥೆ? ಇಷ್ಟು ಚಿಕ್ಕ ಕೇಸಿಗೆ ಅದನ್ನು ಕೂಡ ಗಡಿಪಾರು ಮಾಡೋಕೆ ಹೋಗ್ತೀರಾ ಅಂತ ಹೇಳಿದ್ರೆ, ರೆಹಮಾನ್ ಮತ್ತು ಸುಹಾಸ್ನ ಹತ್ಯೆ ಪ್ರಕರಣದ ನಂತರ ಯಾರೆಲ್ಲ ಕೋಮುಗಲಭೆ ಮಾಡಿದ್ದಾರೆ, ರೌಡಿ ಶೀಟರ್ಗಳು ಇದ್ದಾರೆ, ಅವರನ್ನು ಗಡಿಪಾರು ಮಾಡಬೇಕು ಅಂತ ಹೇಳಿ ಹಿಂದಿನ SP ಅವರು ಮಾಡಿರುವಂತದ್ದು ಇದನ್ನು. ಸೊ ಅದ್ರಲ್ಲಿ ಎಷ್ಟು ಮಾಡಿದ್ದೀರಿ ಸ್ವಾಮಿ? ವೈ ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬರೇ
ಎಷ್ಟು ಜನರಿಗೆ ನೀವು ಗಡಿಪಾರು ಆದೇಶಕ್ಕೆ ಎಸಿಸ್ಟೆಲ್ಲ ವರ್ಗೀಸ್ಟವರಿಗೆ ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು ಹೊರಡಿಸಿದ್ದೀರಿ ಗಡಿಪಾರು ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾಕೆ ಒಬ್ರೇ? ತುಂಬಾ ಜನ ಲಿಸ್ಟ್ ಅಲ್ಲಿ ಇದ್ರಲ್ವಾ, ಅವ್ರನ್ನ ಏನ್ ಮಾಡಿದ್ರಿ? ಆ ಗಡಿಪಾರು ಆದೇಶ ಎಲ್ಲಿವರೆಗೆ ಬಂದು ಮುಟ್ಟಿದೆ? ಎಜಿ ಅವರು ಬರ್ತಾರೆ, ಡಿವೈಎಸ್ಪಿ ಅವರು ಬರ್ತಾರೆ, ಇನ್ಸ್ಪೆಕ್ಟರ್ ಬರ್ತಾರೆ ಕೋರ್ಟಿಗೆ. ಎಜಿ ಅವರೇ ಲೋಕಾಯುಕ್ತದಲ್ಲಿ ಎಷ್ಟು ಕಂಪ್ಲೇಂಟ್ಸ್ ಎಲ್ಲ ಬಾಕಿ ಇದೆ? ಎಜಿ ಅವರೇ ಎಷ್ಟು ಕೊಲೆ ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ, ಎಷ್ಟು ಖುಲಾಸೆ ಆಗಿದೆ, ನೀವು ಎಷ್ಟು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೋರ್ಟ್ಗೆ ಹೋಗಿದ್ದೀರಿ? ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಯಾಕೆ ಇದು ಅನ್ನುವಂತ ವಿಚಾರದಲ್ಲಿ ನೋಡೋಣ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ ಯಾವ ರೀತಿಯ ಷಡ್ಯಂತ್ರ ಮಾಡಿದ್ರು ಅನ್ನಪ್ಪ ಮಂಜುನಾಥ ನಮ್ಮ ಜೊತೆಗೆ ಇದ್ದಾನೆ ಅನ್ನುವಂಥ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ಸತ್ಯ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಟಚ್ ಮಾಡೋಕ್ಕೂ ಕೂಡ ಆಗಿಲ್ಲ. ತಿಪ್ಪರ್ಲಾಗ ಹಾಕಿದ್ರು ಅಂತ ಹೇಳಿದ್ರೆ ಅರೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಗಡಿಪಾರು ಮಾಡಬೇಕು ಅಂತೇಳಿ ಆಗ್ಲಿಲ್ಲ, ಇನ್ನೂ ಕೂಡ ಆಗೋದಿಲ್ಲ. ನ್ಯಾಯ ಸಿಗುವವರೆಗೆ ಖಂಡಿತವಾಗ್ಲೂ ಬಿಡೋದಿಲ್ಲ, ಯಾವುದಕ್ಕೂ ರೆಡಿ, ಜೈಲಲ್ಲೂ ಕೂರೋಕ್ಕೂ ರೆಡಿ ಅನ್ನುವಂತ ವಿಚಾರದಲ್ಲಿ ಜನರು ದಂಗೆ ಹೇಳ್ತಾರೆ. ಆ ರೀತಿಯಾಗಿ ಮಾಡೋಕೆ ಬಿಡಬೇಡಿ, SIT ಅವರಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಅನ್ನುವಂತಹ ವಿಚಾರದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳುವಂತಹ ಮಾತು.